ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಅಶೋಕ್ ಹೊನ್ನಳ್ಳಿ ನಿವಾಸದಲ್ಲಿ ಅದ್ದೂರಿಯಾಗಿ ಜರುಗಿದ ಅಯ್ಯಪ್ಪ ಸ್ವಾಮಿ ಇರುಮುಡಿ ಪೂಜೆ. ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಆಗಸ್ಟ್ 18ರಂದು ನಗರದಲ್ಲಿ ತಮಟೆ ಚಳುವಳಿ. ಸರ್ವೆ ಕಾರ್ಯದಲ್ಲೂ ಅಕ್ರಮವೆಸಗಿದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯ. ಈಗ ವಾರ್ತೆಗಳ ವಿವರ. ನಗರದ ಹೊರವಲಯದಲ್ಲಿರುವ ನಾಗನಹಳ್ಳಿ ಅಶೋಕ್ ಹೊನ್ನಳ್ಳಿ ಅವರ ನಿವಾಸದ ಸನ್ನಿಧಾನದಲ್ಲಿ ಅಯ್ಯಪ್ಪ ಸ್ವಾಮಿ ಇರುಮುಡಿ ಮಹಾಪೂಜೆ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಅಯ್ಯಪ್ಪ ಸ್ವಾಮಿ ಭಕ್ತರಾದ ನಾಗನಹಳ್ಳಿ ಅಶೋಕ್ ಹೊನ್ನಳ್ಳಿ ಅವರ ನಿವಾಸದ ಸನ್ನಿಧಾನದಲ್ಲಿ ವಾರ್ಷಿಕ ಶ್ರೀ ಅಯ್ಯಪ್ಪ ಇರುಮುಡಿ ಮಹಾಪೂಜೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಚಿವ ಶಾಣ್ ಪ್ರಕಾಶ್ ಪಾಟೀಲ್ ಹಾಗೂ ಶಾಸಕ ಅಲಂಪ್ರಭು ಪಾಟೀಲ್ ಸೇರಿದಂತೆ ಅನೇಕ ಮುಖಂಡರು ಆಗಮಿಸಿ ಆಶೀರ್ವಾದ ಪಡೆದುಕೊಂಡರು. ಇನ್ನು ಪೂಜೆ ಹಿನ್ನೆಲೆ ಅಯ್ಯಪ್ಪ ಸ್ವಾಮಿ ಮೂರ್ತಿಗೆ ಹಾಗೂ ಅಯ್ಯಪ್ಪ ಸ್ವಾಮಿ ಮೆಟ್ಟಿಲುಗಳಿಗೆ ವಿಧ ವಿಧವಾದ ಹೂವುಗಳಿಂದ ಅಲಂಕಾರಗೊಳಿಸಲಾಗಿತ್ತು. ನಂತರ ಭಜನೆ, ಕೀರ್ತನೆ ಹೀಗೆ ಹಲವು ಧಾರ್ಮಿಕ ಸೇವೆ ಸಲ್ಲಿಸಲಾಯಿತು. ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ನಂತರ ಭಕ್ತರಿಗೆ ತೀರ್ಥ ಹಾಗೂ ಮಹಾಪ್ರಸಾದ ವಿತರಣೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಶಾಸಕ ಅಲಂಪ್ರಭು ಪಾಟೀಲ್ ಅವರು, ಅಶೋಕ್ ಹೊನ್ನಳ್ಳಿ ಅವರ ನಿವಾಸದಲ್ಲಿ ಪ್ರತಿ ವರ್ಷವೂ ಅಯ್ಯಪ್ಪ ಸ್ವಾಮಿ ಅವರ ಪೂಜೆ ಅದ್ದೂರಿಯಾಗಿ ನೆರವೇರಿಸಲಾಗುತ್ತಿದೆ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಭಾಳಷ್ಟು ಜನ ಅಯ್ಯಪ್ಪನ ಭಕ್ತಾದಿಗಳಿದ್ದಾರೆ. ಸುಮಾರು 25 ವರ್ಷಗಳಿಂದ ಈ ಅಶೋಕ್ ಹೊನ್ನಳ್ಳಿಯವರು ಮತ್ತು ಅವರೆಲ್ಲ ಭಕ್ತಾದಿ ಸಂಗಡಿಗರು ಕೂಡ ಯಾವತ್ತೂ ಕೂಡ ಅಯ್ಯಪ್ಪ ಸ್ವಾಮಿ ಸೇವೆ 40 ದಿವಸಗಳ ಕಾಲ ಪೂಜಾ ಪುನಸ್ಕಾರ ನಿಷ್ಠೆಯಿಂದ ಮಾಡಿ ಗುಡ್ಡಕ್ಕೆ ಹೋಗಿ ಅಯ್ಯಪ್ಪ ಸ್ವಾಮಿ ಸೇವೆ ಸಲ್ಲಿಸಿ ಬರ್ತಕ್ಕಂಥದ್ದು ಪದ್ಧತಿ. ಅದೇ ಪ್ರಕಾರ ಇದರ ಸಲುವಾಗಿ ಸ್ಪೆಷಲಾಗಿ ಅಶೋಕ್ ಹೊನ್ನಳ್ಳಿಯವರು ಒಂದು ಸ್ವತಃ ಅಯ್ಯಪ್ಪ ಸ್ವಾಮಿ ಟೆಂಪಲನ್ನು ಕಟ್ಟಿಸಿ ಈ ಒಂದು ಸಣ್ಣ ಸುಂದರವಾದಂಥ ಮಂಟಪದಲ್ಲಿ ಎಲ್ರಿಗೂ ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇಲ್ಲಿ ಪೂಜೆ ಮಾಡಿ ಇರುಮುಡಿ ಮುಗಿಸ್ಕೊಂಡು ಏನಪ್ಪ ಅಂದರೆ ಇಲ್ಲಿಂದ ಅಯ್ಯಪ್ಪ ಸ್ವಾಮಿ ಗುಡ್ಡಕ್ಕೆ ಹೋಗಿ ಅಲ್ಲಿ ಪಂಪದಲ್ಲಿ ಸ್ನಾನ ಮಾಡಿ ಅಲ್ಲಿ ಹೋಗಿ ಏನಪ್ಪ ಅಂದರೆ ತಮ್ಮ ಇರುಮುಡಿಯನ್ನು ಬಿಟ್ಟು ಬರ್ತಕ್ಕಂಥ ಪದ್ಧತಿ ಇದೆ. 4 ದಿನಗಳ ಕಾಲ ಪರ್ಯಂತರವಾಗಿ ಎಲ್ಲರೂ ಬೆಳಗ್ಗೆ ಮತ್ತು ಮುಂಜಾನೆ ಸಾಯಂಕಾಲವರೆಗೂ ಸೇವೆಯನ್ನು ಮಾಡಿ ಅಯ್ಯಪ್ಪ ಸ್ವಾಮಿ ಪೂಜೆಯನ್ನು ಮಾಡಿ ಅಲಂಕಾರ ಮಾಡಿ ಅದನ್ನು ತೃಪ್ತಿಪಟ್ಟುಕೊಂಡು ಈ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದಕ್ಕಾಗಿ ನಾವು ನಮ್ಮ ಕರ್ನಾಟಕ ಸರ್ಕಾರದ ಮಂತ್ರಿಗಳ ಶಾಣ್ ಪ್ರಕಾಶ್ ಪಾಟೀಲರು ಬಂದಿದ್ದೇವೆ, ಮಾಂತಪ್ಪ ಸಂಗಾಯಿಯವರು ಬಂದಿದ್ದೇವೆ. ನಾವು ಕೂಡ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದವನ್ನು ತೆಗೆದುಕೊಂಡಿದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಕಲಬುರಗಿಯ ಅನೇಕ ಭಕ್ತರು ಇಲ್ಲಿಗೆ ಆಗಮಿಸಿ ಅಯ್ಯಪ್ಪ ಸ್ವಾಮಿ ದರ್ಶನಾಶೀರ್ವಾದ ಪಡೆದು ಪುನೀತರಾಗುತ್ತಾರೆ ಎಂದರು. ಬಳಿಕ ಮಾತನಾಡಿದ ಮಾಲಾಧಾರಿ ಶರಣು ಸಜ್ಜನ್ ಅವರು, ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಅಶೋಕ್ ಹೊನ್ನಳ್ಳಿ ನಿವಾಸದ ಅಯ್ಯಪ್ಪ ಸ್ವಾಮಿಗಳ ಸನ್ನಿಧಾನದಲ್ಲಿ ಅಯ್ಯಪ್ಪ ಸ್ವಾಮಿಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಇಲ್ಲಿಂದ 100 ಜನ ಅಯ್ಯಪ್ಪ ಸ್ವಾಮಿ ಯಾತ್ರೆ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದರು. ಅಶೋಕ್ ಹೊನ್ನಳ್ಳಿ ಸನ್ನಿಧಾನ 27 ಕ್ರಾಸ್ ಅಶೋಕ 27 ಕ್ರಾಸ್ ನಾಗನಹಳ್ಳಿ ರೋಡ್ ಗುಲ್ಬರ್ಗ, ಇಲ್ಲಿ ಒಂದು ಭವ್ಯವಾದ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನವನ್ನು ನಮ್ಮ ಅಶೋಕ್ ಹೊನ್ನಳ್ಳಿ ಗುರುಸ್ವಾಮಿಗಳು ನಿರ್ಮಿಸಿ ಇಲ್ಲಿ ಪ್ರತಿ ವರ್ಷವೂ ಇಲ್ಲಿ ಮಾಲಾಧಾರಣೆ ಮಾಡಿ
ಪ್ರತಿ ವರ್ಷ 150 ಜನರಿಗೆ ಅಯ್ಯಪ್ಪನ ದರ್ಶನ ಅವಕಾಶ ಮಾಡಿ ನಮ್ಮ ಅಶೋಕ್ ಹೊನ್ನಳ್ಳಿಯವರು ಮಾಡ್ತಾಯಿದ್ದಾರೆ. ಈ ವರ್ಷ ಕೂಡ ಈಗಾಗಲೇ ನಾವು 70 ಜನ ಮಾಲಾಧಾರಿಗಳಾಗಿದ್ದೇವೆ. ಇನ್ನು ನಮ್ಮ ಕೊನೆಯ ದಿನ ಇದೇ ಬರ್ತಕ್ಕಂಥ 3 ತಾರೀಕಿಗೆ ಕೊನೆಯ ದಿನ ಇದ್ದು ನಾವು ಅಲ್ಲಿಂದ ನಾವು 150 ಜನರನ್ನು ನಮ್ಮ ಅಶೋಕ್ ಹೊನ್ನಳ್ಳಿ ಗುರುಸ್ವಾಮಿಗಳು ಕರ್ಕೊಂಡು ಹೋಗಿ ಅಯ್ಯಪ್ಪನ ದರ್ಶನ ಮಾಡಿಸಲು ಎಲ್ಲ ರೀತಿಯ ವ್ಯವಸ್ಥೆ ಮಾಡಿದ್ದಾರೆ. ಇದು ಪ್ರತಿ ವರ್ಷವೂ ಸದಾ ನಮ್ಮ ಅಯ್ಯಪ್ಪ ಸನ್ನಿಧಾನದ ಎಲ್ಲ ಮಾಲಾಧಾರಿಗಳಿಗೆ ನಮ್ಮ ಅಶೋಕ್ ಹೊನ್ನಳ್ಳಿ ಸಾಹೇಬರು ಭಾಳ ಒಂದು ದೊಡ್ಡ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ನಮ್ಮ ಎಲ್ಲ ಮಾಲಾಧಾರ ಕಡೆಯಿಂದ ಅವರಿಗೆ ನಾವು ಅನಂತ ವಂದನೆಗಳು ಸಲ್ಲಿಸ್ತೇವೆ. ಹಾಗೂ ಇದೇ ಬರ್ತಕ್ಕಂಥ 3ನೇ ತಾರೀಕಿಗೆ ಇರುಮುಡಿ ಮಹಾಪೂಜೆ ಇದ್ದು ಆ ಮಹಾಪೂಜೆಗೆ ಸಮಸ್ತ ಗುಲ್ಬರ್ಗದ ಎಲ್ಲ ಭಕ್ತಾದಿಗಳು ಎಲ್ಲರೂ ಅವತ್ತು ಬರಬೇಕೆಂದು ನಾವು ಅಶೋಕ್ ಹೊನ್ನಳ್ಳಿ ಸನ್ನಿಧಾನ ವತಿಯಿಂದ ನಾವು ಅವರಿಗೆ ಆಹ್ವಾನವನ್ನು ಕೊಡ್ತಾ ಇದ್ದೇವೆ ಹಾಗೂ ಎಲ್ಲರಿಗೂ ಸ್ವಾಗತವನ್ನು ಕೋರ್ತೇವೆ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಬಾಲಕನಾಗಿ ಹೇ ಅಯ್ಯಪ್ಪ
ಕಾರ್ಯಕ್ರಮದಲ್ಲಿ ಗುರುಸ್ವಾಮಿಗಳಾದ ಮಲ್ಲಿಕಾರ್ಜುನ್ ಖಜೂರಿ, ಬನಶಂಕರಿ ಅಂಗಡಿ, ಗುರುದೇವ್ ಕಳಸ್ಕರ್, ಮಾಜಿ ಮಹಾಪೌರರಾದ ರವಿ ಹೊನ್ನಳ್ಳಿ, ರವಿ ಕೊರವಿ, ರಾಹುಲ್ ಹೊನ್ನಳ್ಳಿ, ರಾಜ್ಕುಮಾರ್ ಹೊನ್ನಳ್ಳಿ, ನಾಗು ಪಾಟೀಲ್ ಸೇರಿದಂತೆ ಅನೇಕ ಮಾಲಾಧಾರಿಗಳು ಭಾಗವಹಿಸಿದ್ದರು. ಒಳ ಮೀಸಲಾತಿಗಾಗಿ ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ಸಲ್ಲಿಸಿರುವ ವರದಿ ಯಥಾವತ್ತಾಗಿ ಜಾರಿಗೊಳಿಸುವಂತೆ ಒತ್ತಾಯಿಸಿ ಕರ್ನಾಟಕ ಮಾದಿಗ ಜಾತಿ ಉಪಜಾತಿ ಸಂಘಟನೆ ಒಕ್ಕೂಟದಿಂದ ಸೋಮವಾರ ಜಿಲ್ಲೆ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಬೃಹತ್ ತಮಟೆ ಚಳವಳಿ ನಡೆಸಲಾಗುವುದೆಂದು ಒಕ್ಕೂಟದ ಮುಖಂಡರಾದ ಗೋಪಾಲರಾವ್ ಕಟ್ಟಿಮನಿ, ರಾಜು ವಾಡೇಕರ್, ದಶರಥ್ ಕಲ್ಗುರ್ತಿ ಹಾಗೂ ಮಂಜುನಾಥ್ ನಾಲ್ವಾರ್ಕರ್ ಹೇಳಿದರು. ನಗರದಲ್ಲಿ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಳಿಗ್ಗೆ 11:30 ಗಂಟೆಗೆ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದ ಮಾರ್ಗವಾಗಿ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ತಮಟೆ ಚಳವಳಿ ನಡೆಸಲಾಗುವುದು ಹಾಗೂ ತಾಲೂಕು ಕೇಂದ್ರಗಳಲ್ಲಿಯೂ ಚಳವಳಿ ನಡೆಸಿ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದರು. ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಹಲವಾರು ರಾಜ್ಯಗಳಲ್ಲಿ ಒಳ ಮೀಸಲಾತಿ ವರದಿ ಅನುಷ್ಠಾನಗೊಳಿಸಲಾಗಿದೆ. ಆದರೆ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಾಲಹರಣ ಮಾಡಿ ಪುನಃ ನ್ಯಾಯಾಧೀಶ ನಾಗಮೋಹನ್ ದಾಸ್ ವರದಿ ಪಡೆದಿದೆ. ಆದಾಗ್ಯೂ ಈ ವರದಿ ಕೂಡ ಜಾರಿಗೊಳಿಸುವಲ್ಲಿ ಮೀನಾಮೇಷ ಎಣಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನ್ಯಾಯಾಧೀಶ ನಾಗಮೋಹನ್ ದಾಸ್ ವರದಿ ಜಾರಿಗೊಳಿಸಲು ನಿರ್ಣಯ ಕೈಗೊಳ್ಳಲು ಸಿದ್ದರಾಮಯ್ಯನವರು ಆಗಸ್ಟ್ 1, 4, 7, 16 ಈಗ 19ಕ್ಕೆ ಮುಂದೂಡುವ ಮೂಲಕ ವರದಿ ಜಾರಿಗೊಳಿಸಲು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಆರೋಪಿಸಿದರು. 19ರಂದು ನಡೆಯುವ ಸಚಿವ ಸಂಪುಟದ ಸಭೆಯಲ್ಲಿ ಈ ವರದಿ ಯಥಾವತ್ತಾಗಿ ಜಾರಿಗೊಳಿಸಲೇಬೇಕು. ಅಂದು ಸಂಜೆ 4ರೊಳಗೆ ಸಮಾಜಕ್ಕೆ ಸಿಹಿ ಸುದ್ದಿ ನೀಡಲೇಬೇಕು. ಒಂದು ವೇಳೆ ವರದಿ ಜಾರಿಗೊಳಿಸದಿದ್ದರೆ ಅಂದು ಸಂಜೆಯಿಂದಲೇ ಒಕ್ಕೂಟ ಸಮಾಜದ ಮುಖಂಡರೊಂದಿಗೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಕೈಗೊಳ್ಳುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ನೀಡಲಿದೆ ಎಂದು ಎಚ್ಚರಿಸಿದರು. ಈ ವರದಿ ನಮ್ಮ ಸಮಾಜವಾಗಲಿ ನಮ್ಮ ಸಂಘಟನೆಯಾಗಲಿ ಸಿದ್ಧಪಡಿಸಿಲ್ಲ. ನ್ಯಾಯಾಧೀಶ ನಾಗಮೋಹನ್ ದಾಸ್ ವರದಿ ಮಾಡಿದ್ದು ಬಲಗೈ ಸಮುದಾಯದವರು ಅನ್ಯಾಯವಾದರೆ ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಒತ್ತಡ ಹೇರಬೇಕೇ ಹೊರತು ವಿನಾಕಾರಣ ಹೊಟ್ಟೆಕಿಚ್ಚಿನ ಹೋರಾಟ ಕೈಗೊಳ್ಳಬಾರದು ಎಂದು ದಶರಥ್ ಕಲ್ಗುರ್ತಿ ಸಲಹೆ ನೀಡಿದರು. ಸಚಿವ ಸಂಪುಟ ಸಭೆಯನ್ನು ಮುಂದೆ ಹಾಕಿ ಎಲ್ಲ ಜಾತಿ ಉಪಜಾತಿಯವರನ್ನು ಬೀದಿಗೆ ಇಳಿಸಿ ಗೊಂದಲ ಹುಟ್ಟುಹಾಕಲು ಸದಸ್ಯರೇ ಮುಂದಾಗಿದ್ದರೂ ಸಿದ್ದರಾಮಯ್ಯನವರು ಏನೂ ಮಾಡುತ್ತಿಲ್ಲ ಎಂದು ಆರೋಪಿಸಿದರು. ಸಂಘಟನೆಗಳ ಒಕ್ಕೂಟ ವತಿಯಿಂದ ಇಂದು ಕರೆದಿರುವಂಥ ಪತ್ರಿಕಾಗೋಷ್ಠಿಯ ಮೂಲಕ ಬಹುದಿನಗಳಿಂದ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವಲ್ಲಿ ವಿಫಲಗೊಳಿಸುತ್ತಿರುವಂಥ ರಾಜ್ಯ ಸರ್ಕಾರದ ನಿಲುವನ್ನು ಖಂಡಿಸಿ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ಇದೇ ಆಗಸ್ಟ್ 4ರಂದು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ ಮೇಲೆ 7ನೇ ತಾರೀಕು ಸಂಪುಟ ಸಭೆಯನ್ನು ಕರೆದು ಚರ್ಚಿಸಿ ನಿರ್ಧಾರವನ್ನು ಕೈಗೊಳ್ತೇವೆ ಅಂತ ಹೇಳಿ ಸಮಯವನ್ನು ನಿಗದಿ ಮಾಡಿ ಅದೇ ಸಮಯದಲ್ಲಿ ಮತ್ತೆ 16ನೇ ತಾರೀಕು ಸಂಪುಟ ಸಭೆಯನ್ನು ಕರೆದಿದ್ದೇವೆ ಅಂಥೇಳಿ ಮತ್ತೆ 19ನೇ ತಾರೀಕು ಮಂಗಳವಾರ ಸಂಜೆ 4 ಗಂಟೆಗೆ ಸಂಪುಟವನ್ನು ಕರೀತಿರುವಂಥ ಉದ್ದೇಶ ಇಷ್ಟೇ. ಕಾಲಹರಣ ಮಾಡಬೇಕು, ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬಾರ್ದು ಅನ್ನುವಂಥ ಹುನ್ನಾರ ಏನಿದೆ ಆ ಹುನ್ನಾರವನ್ನು ಖಂಡಿಸಿ ಇದೇ 19ನೇ ತಾರೀಕು ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ಬೇಕಂತೇಳಿ ನಾಳೆ ಸೋಮವಾರ 18ನೇ ತಾರೀಕು ಆಗಸ್ಟ್ ಬೆಳಗ್ಗೆ 11ವರೆಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ತಮಟೆ ಚಳವಳಿ ಮಾಡುವ ಮೂಲಕವಾಗಿ ಇಡೀ ರಾಜ್ಯಾದ್ಯಂತ ಈ ಪ್ರತಿಭಟನೆಯನ್ನು ಆಯಾ ಜಿಲ್ಲೆಗಳಲ್ಲಿ ಪ್ರತಿಭಟನೆಯನ್ನು ಮಾಡುವ ಮೂಲಕವಾಗಿ ಸರ್ಕಾರಕ್ಕೆ ಮುಜುಗರಗೊಳಿಸುವಂಥ ನಿಟ್ಟಿನಲ್ಲಿ 19ನೇ ತಾರೀಕು ಯಾವುದೇ ರೀತಿಯ ಒತ್ತಡಕ್ಕೆ ಮಣಿಲಾರದೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಇದನ್ನು ಜಾರಿಗೊಳಿಸಬೇಕಂತೇಳಿ ಒತ್ತಾಯಿಸಿ ನಾಳೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೇವೆ. ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಕರ್ನಾಟಕ ಮಾದಿಗ ಜಾತಿ ಉಪಜಾತಿ ಸಂಘಟನೆಗಳ ಒಕ್ಕೂಟದ ಕಲ್ಯಾಣ ಕರ್ನಾಟಕ ಸಂಚಾಲಕರಾದಂಥ ಶ್ರೀ ರಾಜು ಆರ್ ವಾಡೇಕರ್ ಅವರ ನೇತೃತ್ವದಲ್ಲಿ ನಮ್ಮ ಸಮಾಜದ ಎಲ್ಲ ಹಿರಿಯರು, ಯುವಕರು, ಮಹಿಳೆಯರು ಎಲ್ಲರೂ ಸೇರಿ ಅವರ ನೇತೃತ್ವದಲ್ಲಿ ನಾಳೆ ಒಂದು ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಮಾದಿಗ ಕುಲಬಾಂಧವರು ಬಂದು ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕಾಗಿ ಮಾಧ್ಯಮ ಮೂಲಕವಾಗಿ ಮನವಿ ಮಾಡಿಕೊಳ್ತೇವೆ. ದಯವಿಟ್ಟು ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ, ಯಥಾವತ್ತಾಗಿ
ಎನ್ ನಾಗಮೋಹದಾಸ್ ಅವರು ಕೊಟ್ಟಿರ್ತಕ್ಕಂಥ ವರದಿಯನ್ನು ಯಥಾವತ್ತಾಗಿ ನೀವು ಜಾರಿ ಮಾಡದೇ ಇದ್ದರೆ ಕರ್ನಾಟಕದಲ್ಲಿರ್ತಕ್ಕಂಥ ಬಹುಸಂಖ್ಯಾತರಾಗಿರ್ತಕ್ಕಂಥ ಮಾದಿಗರು ಬೀದಿಗಿಳಿಬೇಕಾಗ್ತದೆ. ಅದು ಯಾವ ರೀತಿ ಇಳಿದು ಹೋಗ್ತದೋ ಗೊತ್ತಿಲ್ಲ. ಬರ್ತಕ್ಕಂಥ ದಿನಗಳಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಹೆಂಗೆ ಕೊಡಬೇಕು ಅನ್ನೋದು ಮಾದಿಗರಿಗೆ ಗೊತ್ತದ. ನಾವು ಯಾವತ್ತೂ ಅನ್ಯಾಯ ಕೈ ಹಾಕಿದವರಲ್ಲ, ದಂಗೆ ಕೈ ಹಾಕ್ತಕ್ಕಂಥ ಸಮಾಜ ಅಲ್ಲ. ಆದರೆ ಇವತ್ತು ನ್ಯಾಯಕ್ಕಾಗಿ ಸಮಾಜದ ಏಕತೆಗಾಗಿ ನಾವೇನಪ್ಪ ಅಂತಂದ್ರೆ ದುಡಿತಕ್ಕಂಥ ಸಮಾಜ ಇದೆ. ಹೀಗಾಗಿ ದಯವಿಟ್ಟು ಬರ್ತಕ್ಕಂಥ ದಿನಗಳಲ್ಲಿ ಸರ್ಕಾರದ ಸ್ವತ್ತುಗಳು ನಾಶ ಆಗ್ಬೋದು. ನಮ್ಮ ಕೈಯಿಂದ ಅನೇಕ ವಿಚಾರಗಳ ಮುಂದೆ ಇಟ್ಕೊಂಡಿರ್ತಕ್ಕಂಥ ಎಲ್ಲ ನಾಯಕರು ಸೇರಿಕೊಂಡು ಇವತ್ತೇನಪ್ಪ ಅಂದ್ರೆ ಹೋರಾಟ ಮಾಡ್ಲಿಕ್ಕೆ ಸಜ್ಜರಾಗಿದ್ದೀವಿ. ಅದಕ್ಕೆ ನಾಳೆಗೇನು ತಮಟೆ ಜಿಲ್ಲಾ ಮತ್ತು ತಾಲೂಕಾ ಕೇಂದ್ರಗಳಲ್ಲಿ ಏನು ತಮಟೆ ಕಾರ್ಯಕ್ರಮ ಇದೆ, ಬಹುಸಂಖ್ಯಾತರಲ್ಲಿ ಸೇರಿಕೊಂಡು ಜಿಲ್ಲಾಧಿಕಾರಿಗಳ ಮುಖಾಂತರ 19ನೇ ತಾರೀಕು ನಡೀತಕ್ಕಂಥ ಸಚಿವ ಸಂಪುಟದಲ್ಲಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡದೇ ಇದ್ದಲ್ಲಿ ಕರ್ನಾಟಕದಲ್ಲಿ ಅಹೋರಾತ್ರಿ ಧರಣಿಗೆ ಮುಂದಾಗಬೇಕಾಗ್ತದ. ನಿಮ್ಮ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಸಕಾರ ಚಳವಳಿ ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟು ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಸಮಾಜದ ಪ್ರಮುಖ ಮಾದಿಗ ಸಮಾಜಕ್ಕೆ ತಿಳಿಸೋದೇನೆಂದರೆ, ನಾಳೆ ಬೆಳಗ್ಗೆ 11 ಗಂಟೆಗೆ ಸುಮಾರು 11 ಗಂಟೆಗೆ ಪಟೇಲ್ ನೃತ್ಯದಿಂದ DC ಕಚೇರಿಯವರೆಗೆ ತಮಟೆ ಮುಖಾಂತರ ನಾವು ಚಳವಳಿ ನಡೆಸ್ತೀವಿ. ಹಾಗೂ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಡ್ತೀವಿ. ಆದಷ್ಟು ಬೇಗ 19ನೇ ತಾರೀಕು ಏನು ನಿರ್ಧಾರ ತೊಗೊತಾರೆ ಅದು ಒಳ್ಳೆಯ ರೀತಿಲಿ ನಮ್ಮ ಪರವಾಗಿ ಇರಬೇಕಂತೇಳಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀವಿ. ನಾವು ಶಾಂತ ರೀತಿಯಿಂದ ಹೋಗಿ ಅವ್ರಿಗೆ ಮೆಮೊರಂ ಕೊಟ್ಟು ಈ ಮುಂದೆ ಆಗಲಿಲ್ಲ ಅಂದರೆ 19 ತಾರೀಕು ಆಗಲಿಲ್ಲ ಉಗ್ರ ಹೋರಾಟ ಮಾಡೋಕ್ಕೂ ನಾವು ತಯಾರಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ನಾ ಎಲ್ಲ ಮಾದಿಗ ಮುಖಂಡರಿಗೂ ನ್ಯಾಯವಾದಿಗಳಿಗೂ ಹಾಗೂ ನಮ್ಮ ಹೆಣ್ಣು ಮಕ್ಕಳಿಗೂ ಹಾಗೂ ಹಿರಿಯರಿಗೂ ಎಲ್ಲ ಯುವಕರಿಗೆ ನಾಳೆ 11 ಗಂಟೆಗೆ ಪಟೇಲ್ ನೃತ್ಯದಲ್ಲಿ ಬರಬೇಕಂತೇಳಿ ತಮ್ಮ ಮಾಧ್ಯಂತರ ಮುಖಾಂತರ ಕೈ ಜೋಡಿಸಿ ಕೇಳ್ಕೊತೀನಿ. ಧನ್ಯವಾದಗಳು. ರಾಜೀವ್ ವಾಡೇಕರ್. ಒಳ ಮೀಸಲಾತಿ ಜಾರಿಯಾಗುವವರೆಗೆ ಯಾವುದೇ ಹುದ್ದೆ ಭರ್ತಿ ಮಾಡಿಕೊಳ್ಳುವುದಿಲ್ಲವೆಂದು ಹೇಳುವ ಸರ್ಕಾರ ಉದ್ಯೋಗಾವಕಾಶಗಳು ನಿಲ್ಲಿಸಿ ಎಲ್ಲಾ 3 ಗುಂಪಿನ ದಲಿತರನ್ನು ಬೀದಿಗೆ ಬರುವಂತೆ ಮಾಡಿರುವುದು ಸಿದ್ದರಾಮಯ್ಯನವರ ಕುತಂತ್ರ ಇದರಲ್ಲಿ ಅಡಗಿದೆ ಎಂದು ದೂರಿದರು. ಸುದ್ದಿಗೋಷ್ಠಿಯಲ್ಲಿ ಪರಮೇಶ್ವರ್ ಖಾನಾಪುರ್, ಬಾಬು ಸುಂಠಾಣ್, ಗುಂಡು ಸಂಗವಾರ್, ಶ್ಯಾಮ್ ನಾಟೇಕರ್, ಗೋಪಾಲ್ ನಾಟೇಕರ್ ಸೇರಿದಂತೆ ಇತರರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಸರ್ವೆ ಕಾರ್ಯದಲ್ಲೂ ಅಕ್ರಮವೆಸಗಿದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ತಾಲೂಕಿನ ಪರ್ತಾಬಾದ್ ಹೋಬಳಿಯಲ್ಲಿ ಬರುವ ಸಿರ್ನೂರ್ ಗ್ರಾಮದಲ್ಲಿನ ಸರ್ವೆ ನಂಬರ್ 121/2A ಜಮೀನಿನ ಸರ್ವೆಯನ್ನು ಅಕ್ರಮವಾಗಿ ಸರ್ವೆ ಮಾಡಿದ ಅಧಿಕಾರಿಯನ್ನು ಸೇವೆಯಿಂದ ಅಮಾನತುಗೊಳಿಸುವಂತೆ ಹಾಗೂ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ವೀರ ಕನ್ನಡಿಗರ ಸೇನೆ ಅಧ್ಯಕ್ಷ ಅಮೃತ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ ವೀರ ಕನ್ನಡಿಗರ ಸೇನೆ ಸಂಘಟನೆಯ ಕಾರ್ಯಕರ್ತರು ಕಲಬುರಗಿ ತಾಲೂಕಿನ ಫರ್ತಾಬಾದ್ ಹೋಬಳಿಯಲ್ಲಿ ಬರುವ ಸಿರ್ನೂರ್ ಗ್ರಾಮದಲ್ಲಿನ ಸರ್ವೆ ನಂಬರ್ 121/2A ಜಮೀನಿನ ಸರ್ವೆಯನ್ನು ಅಧಿಕಾರಿಗಳು ಅಕ್ರಮವಾಗಿ ಸರ್ವೆ ಮಾಡುವ ಮೂಲಕ ಅಕ್ರಮವೆಸಗಿದ್ದಾರೆ. ಈ ಕುರಿತು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಯನ್ನು ಸೇವೆಯಿಂದ ಅಮಾನತುಗೊಳಿಸುವಂತೆ ಹಾಗೂ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ಒತ್ತಾಯಿಸಿದರು. ಇಂದು
ವೀರ ಕನ್ನಡಿಗರ ಸೇನೆಯ ನೇತೃತ್ವದಲ್ಲಿ ಮತ್ತು ಇವತ್ತು ವೈಯಕ್ತಿಕವಾಗಿ ನಮ್ಮ ಮನೆಯ ವಿಚಾರವಾಗಿದ್ದು, ನಾವು ಮಾನ್ಯ ಸಹಾಯಕ ಏನು ಭೂ ಮಾಪಕರು ಭೂ ದಾಖಲೆ ಅಧಿಕಾರಿಗಳಿದ್ದಾರೆ ಈರಣ್ಣ ಗಂಜಲ್ಕರ್ ಸಾಹೇಬರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಮನವಿ ಕೊಡ್ತಕ್ಕಂಥ ಉದ್ದೇಶ ಏನೆಂದರೆ, ಕಲಬುರಗಿ ತಾಲೂಕಿನ ಫರ್ತಾಬಾದ ಹೋಬಳಿಯಲ್ಲಿ ಬರುವ ಶಿರ್ನೂರ್ ಗ್ರಾಮದಲ್ಲಿನ ಸರ್ವೆ ನಂಬರ್ 121 2A ಈ ಜಮೀನನ್ನ ಇವತ್ತು ಅಲ್ಲಿ ಚಂದ್ರಭಾಗಮ್ಮ ಅಂತಕ್ಕಂಥ ಒಬ್ಬ ಸೋದರಿ ಇವತ್ತು ಅಕ್ರಮವಾಗಿ ನಾವು ಏನು ಅಣ್ಣತಮ್ಮದಿರಿದ್ದೀವಿ, ನಾವೇ ಏನದ ನಮ್ಮ ತಂದೆ ಆಸ್ತಿಯಲ್ಲಿ ಆ ಸೋದರಿಗೆ ಏನದ 3 ಎಕರೆ ಮತ್ತು ತಾಯಿಗೆ ಇಬ್ರು ಕೂಡಿ 3 ಎಕರೆ ಜಮೀನು ನೀಡಿದ್ದೀವಿ. ಇವರು ಉಳ್ಳಿ ತಿಲ್ಲಿ ಅಂತೇಳಿ ಇವತ್ತು ಅಕ್ರಮವಾಗಿ ಏನದ ಇವತ್ತು ಪೂಜಾ PS ಅಂತಕ್ಕಂಥ ಒಬ್ಬ ಸರ್ವೆ ಆಫೀಸರ್ ಈ ಲಂಚಕೋರರ ಭ್ರಷ್ಟ ಅಧಿಕಾರಿಗಳೇನದ ಇವತ್ತ ಮತ್ತು ಅವ್ರ ಕೈ ತೆಳಗೆ ಕೆಲಸ ಮಾಡ್ತಕ್ಕಂಥ ಸರ್ವೇರು ಇವರೆಲ್ಲ ಕೂಡಿಕೊಂಡು ಯಾವುದೇ ಒಂದು ಮಾಹಿತಿ ಯಾವುದೇ ನಮಗೆ ನೋಟಿಸ್ ನೀಡದೆ, ಯಾಕಂದ್ರೆ ನಾವು ಅದಕ್ಕೆ ಸಂಬಂಧಪಟ್ಟ ಅಣ್ಣತಮ್ಮದೇರು ಆ ಆಸ್ತಿಗೆ ಸಂಬಂಧಪಟ್ಟಿದ್ದವ್ರು ನಾವು ಒಂದೇ ಸರ್ವೆ ನಂಬರ ಇವತ್ತು ನಮ್ಮನ್ನ ಗಣನೆಗೆ ತೆಗೆದುಕೊಳ್ಳದೆ ಅಕ್ರಮವಾಗಿ ಸರ್ವೆ ಮಾಡಿ ಇವತ್ತೇನದ ಈ ಒಂದು ಅಕ್ರಮ ಒಂದು ಎಸಗಿದಂಥ ಈ ಅಧಿಕಾರಿಗಳ ವಿರುದ್ಧ ನಾವು ಕ್ರಮ ಕೈಗೊಳ್ಬೇಕು. ಅಥವಾ ಅವರು ಪ್ರೈವೇಟ್ ಆಗಿದ್ರು ಖಾಸಗಿ ಆಗಿದ್ರು ಅಂದ್ರೆ ಅವ್ರ ಲೈಸೆನ್ಸ್ ಅನ್ನ ರದ್ದು ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು. ಏನಾದರೂ ಸರ್ಕಾರಿ ಅಧಿಕಾರಿ ಆಗಿದ್ರೆ ಅವ್ರ ಮೇಲೆ ಸೇವೆಯಿಂದ ಅಮಾನತು ಮಾಡಿ ಕ್ರಿಮಿನಲ್ ಕೇಸ್ ಹಾಕ್ಬೇಕಂತೇಳಿ ಮಾನ್ಯ ಈರಣ್ಣ ಗಂಜಲ್ಕರ್ ಅಧಿಕಾರಿಗಳಿಗೆ ಏನದ ಮನವಿ ಸಲ್ಲಿಸಿದೀವಿ. ದಯಮಾಡಿ ಈಗಾಗಲೇ ಈ ಸರ್ವೆಯನ್ನ ಅಕ್ರಮವಾಗಿ ಮಾಡಿದ್ದಾರೆ, ಹಾಗಾಗಿ ಇದನ್ನ ರದ್ದುಪಡಿಸಬೇಕಂತೇಳಿ ಅಧಿಕಾರಿಗೂ ಕೂಡ ಲಿಖಿತವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಇಲಾಖೆಗೆ ಬರೆದಿದ್ದಾರೆ. ಹಾಗಾಗಿ ನಾವು ಇದನ್ನು ಸ್ವಾಗತ ಮಾಡ್ತೀವಿ. 1 ವಾರದ ಗಡುವು ಕೊಡ್ತಾ ಇದ್ದೀವಿ. 1 ವಾರದೊಳಗೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗ್ಲಿಲ್ಲ ಅಥವಾ ಅವ್ರ ಲೈಸೆನ್ಸ್ ರದ್ದಾಗಲಿಲ್ಲ, ಅವ್ರ ಸೇವೆಯಲ್ಲಿ ಅಮಾನತುಗೊಳಿಸಲಿಲ್ಲ ಅಂದ್ರೆ ನಾವು ಸಂಬಂಧಪಟ್ಟಂತ ಉಸ್ತುವಾರಿ ಸಚಿವರಿಗೆ, ಇಲಾಖೆಯ ಸಚಿವರಿಗೆ ಮತ್ತು ನಿರಂತರವಾದಂತ ಧರಣಿ ಸತ್ಯಾಗ್ರಹ ಮತ್ತು ಇದು ಲೋಕಾಯುಕ್ತರಿಗೆ ಮತ್ತು ನ್ಯಾಯಾಲಯಕ್ಕೆ ಇವ್ರು ಮೊರೆ ಹೋಗ್ಬೇಕಂತೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕನ್ನಡ. ಪ್ರತಿಭಟನೆಯಲ್ಲಿ ರವಿ ಒಂಟಿ, ಶಿವಾನಂದ್ ಚಿಕಣಿ, ಅಣ್ವೀರ್ ಬಿರಾದರ್, ಪ್ರಶಾಂತ್ ಬಾಚನಹಳ್ಳಿ, ಸುಧೀರ್ ನವನಹಳ್ಳಿ, ಗೋಪಾಲ್ ವಾಲಿಕಾರ್, ಖಾಜಾ ಹುಸೇನ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಅಶೋಕ್ ಹೊನ್ನಳ್ಳಿ ನಿವಾಸದಲ್ಲಿ ಅದ್ದೂರಿಯಾಗಿ ಜರುಗಿದ ಅಯ್ಯಪ್ಪ ಸ್ವಾಮಿ ಇರುಮುಡಿ ಪೂಜೆ. ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಆಗಸ್ಟ್ 18ರಂದು ನಗರದಲ್ಲಿ ತಮಟೆ ಚಳುವಳಿ. ಸರ್ವೆ ಕಾರ್ಯದಲ್ಲೂ ಅಕ್ರಮವೆಸಗಿದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.